ಪ್ರೀತ್ಸೆ ಪ್ರೀತ್ಸೆ ಅಂತ ಕಾಟ ಕೊಟ್ಟ ಪಾಗಲ್ ಪ್ರೇಮಿ. ಜೆಡಿಎಸ್ ಕಾರ್ಯಕರ್ತೆ ಮಗನ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ. ಪ್ರೀತಿಸುವಂತೆ ರಿಷಲ್ಗೆ ಹಿಂದೆ ಬಿದ್ದಿದ್ದಂತೆ ಚಿರಾಗ್. ಇದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಆ ತಂದೆಗೆ ಎಷ್ಟು ನೋವಾಗ್ತಾ ಇರಬಹುದು. ತನ್ನ ಮಗಳನ್ನ ಕಳೆದುಕೊಂಡಂತ ತಂದೆ 20 ವರ್ಷ ಅಂತಂದ್ರೆ ಸರಿಸುಮಾರು ನೋಡಿ, ಸಾಕು ಈ ಸಲಹಿ ಮಗಳನ್ನ ದೊಡ್ಡ ಅಧಿಕಾರಿಯನ್ನ ಮಾಡಬೇಕು ಅಂತ ಕನಸ್ಕೊಂಡಿದ್ರು. ಹಾಯ್ ಹಲೋ ನಮಸ್ಕಾರ, ರಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಪ್ರೀತ್ಸೆ ಪ್ರೀತ್ಸೆ ಅಂತ ಕಾಟ ಕೊಟ್ಟ ಪಾಗಲ್ ಪ್ರೇಮಿ. ಜೆಡಿಎಸ್ ಕಾರ್ಯಕರ್ತೆ ಮಗನ ಕಿರುಕುಳಕ್ಕೆ ಬೇಸತ್ತು ಯುವತಿ ಆತ್ಮಹತ್ಯೆ. ಅರೆ ಏನ್ರಿ ಇದು, ಎಲ್ಲಿ ಹಾಗಾದ್ರೆ? 20 ವರ್ಷದ ರಿಷಲ್ ಡಿಸೋಜಾ ಎಂಬ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದ್ರಾ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ. ಸೊ ಹಾಗಾದ್ರೆ ಏನಾಯ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಮ ಮುಂದೆ ಇಡುವಂಥ ಕೆಲಸ. ಸೊ JDSನ ನಾಯಕಿಯ ಪುತ್ರ ಕಿರುಕುಳಕ್ಕೆ ಯುವತಿ ಒಂದಿಷ್ಟು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ನೋಡಿ, 20 ವರ್ಷದ ರಿಷಲ್ ಡಿಸೋಜಾ ಎಂಬ ಯುವತಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂಥ ಘಟನೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ತಾಲೂಕಿನ ಕದ್ರಾ ಗ್ರಾಮದಲ್ಲಿ ನಡೆದಿದೆ. JDSನ ಕಾರ್ಯಕರ್ತೆ ಚೈತ್ರ ಅವರ ಪುತ್ರ ಚಿರಾಗ್ ಚಂದ್ರಹಾಸನ್ ಮೃತ ಯುವತಿಗೆ ಕಿರುಕುಳವನ್ನು ನೀಡ್ತಾ ಇದ್ದ ಎಂಬ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆ JDS ಕಾರ್ಯಕರ್ತೆ ಪುತ್ರ ಚಿರಾಗ್ ಒಂದಿಷ್ಟು ಮೃತಳ ತಂದೆ ಏನಿದ್ದಾರೆ ಡಿಸೋಜಾ ಅವರು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಏನಾಗಿದೆ, ಏನು ಕತೆ, ಯಾಕೆ, ಎಷ್ಟು ದಿನಗಳಿಂದ ಒಂದಿಷ್ಟು ಕಿರುಕುಳವನ್ನು ಕೊಡ್ತಾ ಇದ್ರು, ಏನು ಅನ್ನೋದನ್ನು ಸಂಪೂರ್ಣವಾಗಿ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಕೇಸನ್ನು ದಾಖಲು ಮಾಡಿದ್ದಾರೆ. ಸೊ ಪ್ರೀತಿಸುವಂತೆ ರಿಷಲ್ಗೆ ಹಿಂದೆ ಬಿದ್ದಿದ್ದಂತೆ ಚಿರಾಗ್. ಅಂದರೆ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಯಾರೇ ಏನೇ ಆದರೂ ಕೂಡ ಒಂದಿಷ್ಟು ಈ ಪ್ರೀತಿಸುವಂಥ ಪ್ರಾಣ ತಿನ್ನೋದಾಗಿರ್ಬೋದು, ನೀನು ನನಗೆ ಬೇಕು ಅನ್ನುವಂಥ ಪ್ರಾಣ ತಿನ್ನುವಂಥದ್ದಾಗಿರ್ಬೋದು, ಈ ರೀತಿ ಆಕೆ ಒಂದಿಷ್ಟು ಚಿರಾಗ್ ಮಾಡಿದ್ದ ಅನ್ನುವಂಥದ್ದು ಈ ಏನು ರಿಷಾ ಇದ್ದಾರಲ್ಲ, ಒಂದು ಕಡೆ ಗಮನಿಸ್ತಾ ಹೋದರೆ ಆ ಪುತ್ರಿಯ ತಂದೆ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಸೊ ಈಗ ಗಮನಿಸ್ತಾ ಹೋದರೆ ಕದ್ರಾ ಗ್ರಾಮದ KPCL ಕಾಲೋನಿಯಲ್ಲಿರುವಂಥ ನಿವಾಸದಲ್ಲಿರುವಂಥ ರಿಷಲ್ ಡಿಸೋಜಾ ಒಂದಿಷ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾರೆ. ಸೊ ಆರೋಪಿ ಚಿರಾಗ್ ಕಳೆದ ಕೆಲ ದಿನಗಳಿಂದ ಮೃತ ರಿಷಲ್ನ ಮನೆ ಬಳಿ ಬಂದು ಹೋಗ್ತಾ ಇದ್ದ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ತನ್ನನ್ನು ಪ್ರೀತಿಸುವಂತೆ ಭಾಳಷ್ಟು ಪೀಡಿಸ್ತಾ ಇದ್ದ ಅನ್ನುವಂಥದ್ದು ಆರೋಪ ಮಾಡಲಾಗ್ತಾ ಇರುವಂಥದ್ದು. ಆದರೆ ಚಿರಾಗ ಪ್ರೀತಿಯನ್ನ ಈ ಯುವತಿ ಒಂದಿಷ್ಟು ನಿರಾಕರಿಸಿದಳು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ. ಸೊ ನೋಡಿ, ನಿರಂತರ ಕಿರುಕುಳ ನೀಡ್ತಾ ಇದ್ದಂಥ ಚಿರಾಗ್ ತನ್ನನ್ನು ಪ್ರೀತಿಸು ಅಂತ ಕಾಡ್ತಾ ಇದ್ದಂತೆ, ಅಂದರೆ ಪೀಡಿಸ್ತಾ ಇದ್ದಂತೆ. ಸೊ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕಾಗಿ ಕೋಪಗೊಂಡಿದ್ದಂಥ ಚಿರಾಗ್ ಚಂದ್ರಹಾಸನ್ ರಿಷಲ್ಗೆ, ನನ್ನ ಪ್ರೀತಿ ನಿರಾಕರಿಸಿದ್ದೀಯಾ, ನೀನು ಇದ್ರೂ ಸತ್ರು ಹಾಗೆ ಬೇಗ ಸತ್ತು ಹೋಗು ಅಂತ ಹೇಳಿದ್ನಂತೆ ಅಂತ ಆರೋಪ ಕೇಳಿ ಬಂದಿದೆ. ಸೊ ಇದಿಷ್ಟೆಲ್ಲ ಅಲ್ಲದೆ ಕಳೆದ ಕೆಲ ದಿನಗಳಿಂದ ಚಿರಾಗ್ ಮೃತ ರಿಷಲ್ ಡಿಸೋಜಾಗೆ ನಿರಂತರ ಕಿರುಕುಳವನ್ನು ನೀಡ್ತಾ ಇದ್ದ ಅನ್ನೋದ್ರ ಬಗ್ಗೆಯೂ ಕೂಡ ರಿಷಲ್ ಅವರ ತಂದೆ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಗಮನಿಸ್ತಾ ಹೋದರೆ JDS ಕಾರ್ಯಕರ್ತೆ ಚೈತ್ರ ಅವರ ಪುತ್ರ ಚಿರಾಗ್ ಚಂದ್ರಹಾಸ್ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಮೃತಳ ತಂದೆ ದೂರಿನ ಅನ್ವಯ ಕದ್ರಾ ಪೊಲೀಸ್ ಠಾಣೆಯಲ್ಲಿ ಚಿರಾಗ್ ಚಂದ್ರಹಾಸನ್ ವಿರುದ್ಧ ಒಂದಿಷ್ಟು ಪ್ರಕರಣ ದಾಖಲಾಗಿರುವಂಥದ್ದು, ತನಿಖೆಯನ್ನು ನಡೀತಾ ಇರುವಂಥದ್ದು. ಸೊ ತನಿಖೆಯ ನಂತರ ಸತ್ಯಾಸತ್ಯತೆ ಸಂಪೂರ್ಣವಾಗಿ ಹೊರಬರಬೇಕಾಗಿದೆ. ನೋಡಿ, ಒಂದು ಕಡೆ ಗಮನಿಸ್ತಾ ಹೋದರೆ ಇತ್ತೀಚೆಗೆ ಹೆಂಗಾಗೋಗ್ಬಿಟ್ಟಿದೆ ಅಂತಂದರೆ, ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಒಂದು ಕಡೆ ಯುವತಿಯರು ಕೂಡ ಪ್ರೀತಿಸುವಂಥ ಪ್ರಾಣ ತಿನ್ನುವಂಥದ್ದು ಸಿಕ್ಕಾಪಟ್ಟೆ ನೋಡಿದ್ದೀವಿ. ಸೊ ಈಗ ಹುಡುಗರು ಕೂಡ ಒಂದು ಕಡೆ, ಇಲ್ಲ ನೀ ನನಗೆ ಪ್ರೀತಿಸಲೇಬೇಕು, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ನೀ ನನ್ನ ಪ್ರೀತಿಯನ್ನು ನಿರಾಕರಿಸಬೇಡ, ನಾನು ತುಂಬ ನಿನ್ನ ಜೀವ ಇಟ್ಟು ಪ್ರೀತಿಸ್ತಾ ಇದ್ದೀನಿ, ಹಾಗೆ ನಿನ್ನಲ್ಲಿ ಏನೋ ಒಂದು ಕನಸನ್ನು ಕಂಡಿದ್ದೀನಿ, ಹಾಗೆ ಹೀಗೆ ಅಂತ. ಯಾಕಂದರೆ ಸಹಜವಾಗಿ ಒಂದಿಷ್ಟು ಪ್ರೀತಿ ಹುಟ್ಟಿದಂಥ ಸಂದರ್ಭದಲ್ಲಿ ಆಗಿರ್ಬೋದು. ಸೊ ಈ ವಯಸ್ಸಿನಲ್ಲಿ ಅಂತಂದಾಗ ಸಹಜವಾಗಿ ಪ್ರೀತಿ ಇರೋದಿಲ್ಲ, ಒಂದು ಅಟ್ರಾಕ್ಷನ್ ಇರುತ್ತೆ, ಒಂದು ಕ್ರಶ್ ಇರುತ್ತೆ. ಅದೆಲ್ಲವೂ ಕೂಡ ಯಾವ ರೀತಿಯಾದಂಥ ಯುವ ಪೀಳಿಗೆ ತನಗೆ ತಾನು ಯಾವ ರೀತಿಯಾಗಿ ತೆಗೆದುಕೊಳ್ತಾ ಇದ್ದಾರೋ ಗೊತ್ತಿಲ್ಲ. ಬಟ್ ಇದೀಗ JDS ಕಾರ್ಯಕರ್ತೆಯ ಮಗನ ವಿರುದ್ಧ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬಂದಿದೆಯಲ್ಲ. ಸೊ ಕಾರವಾರ ಭಾಗದಲ್ಲಿ ನಿಜವಾಗ್ಲೂ ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇರುವಂಥದ್ದು. ಇತ್ತೀಚೆಗೆ ಏನಾಗ್ತಾ ಇದೆ ಹಾಗಾದರೆ? ಸೊ ಇಲ್ಲಿ JDSನ ಕಾರ್ಯಕರ್ತೆ ಮಗ ಅನ್ನುವಂಥ ಕಾರಣದಿಂದಾಗಿ ಇಷ್ಟೊಂದು ಹೈಲೈಟ್ ಆಗ್ತಾ ಇದೆಯಾ, ಅಥವಾ ಬೇಕಂತಾನೆ ಇಷ್ಟೊಂದು ಹೈಲೈಟ್ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದಿಷ್ಟು ಆರೋಪಗಳು ಸಹಜವಾಗಿ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದರೆ ನಿಜವಾಗ್ಲೂ ಕೂಡ ಈ ಚಿರಾಗ್ ಮೃತ ಯುವತಿಗೆ ಕಿರುಕುಳವನ್ನು ಕೊಟ್ಟಿದ್ದಾನಾ?
ಅಥವಾ ಇಲ್ವಾ, ಅದು ಕೂಡ ಪೊಲೀಸ್ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆಯನ್ನು ಮಾಡಬೇಕು. ಆ ತನಿಖೆಯ ನಂತರ ಏನಾಗಿದೆ, ಅಲ್ಲಿ ಸತ್ಯಾಸತ್ಯತೆ ಏನಿದೆ, ಆ ಮೃತ ಯುವತಿಯ ತಂದೆ ದೂರಿನ ಅನ್ವಯ ಯಾವ ರೀತಿಯಾದಂಥ ತನಿಖೆ ನಡೆಯುತ್ತೆ, ಅದೆಲ್ಲವೂ ಕೂಡ ಬರಬೇಕಲ್ವಾ. ಅಂತಂದರೆ ಏಕಾಏಕಿ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಚಿರಾಗ್ ತಪ್ಪು ಮಾಡಿದಾನೋ ಅಥವಾ ಯುವತಿ ತಪ್ಪು ಮಾಡಿದಾಳೋ ಅಥವಾ ಯುವತಿ ಈಗ ನೀಡು ಬಿಗಿದುಕೊಂಡು ಆತ್ಮಹತ್ಯೆನ ಮಾಡಿಕೊಂಡಿದ್ದಾಳಲ್ಲ, ಇದೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಆ ತಂದೆಗೆ ಎಷ್ಟು ನೋವು ಆಗ್ತಾ ಇರ್ಬೋದು. ತನ್ನ ಮಗಳನ್ನು ಕಳೆದುಕೊಂಡಂಥ ತಂದೆ 20 ವರ್ಷ ಅಂತಂದರೆ ಸರಿಸುಮಾರು ನೋಡಿ, ಸಾಕು ಈ ಸಲಹಿ ಮಗಳನ್ನು ದೊಡ್ಡ ಅಧಿಕಾರಿಯನ್ನು ಮಾಡಬೇಕು ಅಂತ ಕನಸ್ಕೊಂಡಿದ್ರು. ಆ ಪ್ರೀತಿಯಿಂದ ಬೆಳೆಸಿದ್ರು. ಮಗಳನ್ನು ಭಾಳಷ್ಟು ಉತ್ತಮವಾದಂಥ ಶಿಕ್ಷಣವನ್ನು ನೀಡಿ ಸಮಾಜದಲ್ಲಿ ಒಳ್ಳೆ ಗೌರವಯುತವಾಗಿ ಬೆಳೆಸಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಇದೀಗ ನೇಣಿಗೆ ಶರಣ ಆದ್ರಲ್ಲ ನೋಡಿ. ಈ ಜೀವ ಸಿಗೋದು ಬಹಳ ಕಷ್ಟ ರೀ. ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ಕಲಿಬೇಕಾಗಿರುವಂಥದ್ದು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಯುವ ಪೀಳಿಗೆಗಳು ಬೇರೆ ಹಾದಿನೇ ಹಿಡಿತಾ ಇದ್ದಾರೆ. ಈ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಾಕಷ್ಟು ಈ ರೀತಿಯಾದಂಥ ಅನ್ಯಾಯ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು, ಬಹಳಷ್ಟು ಮೋಸ ಆಗ್ತಾ ಇದೆ. ದಿನ ಬೆಳಗಾದರೆ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು, ದಿನ ಬೆಳಗಾದರೆ ಈ ರೀತಿಯಾದಂಥ ಒಂದಿಷ್ಟು ಘಟನೆಗಳು ಬೆಳಕಿಗೆ ಬರುತ್ತೆ ನಮ್ಮ ಎದುರಿಗೆ. ಎಲ್ಲಿ ಹೋದರೂ ಕೂಡ ಬರೀ ಕೇವಲ ಯುವಕ ಯುವತಿಯರು ಮಾತ್ರ ಅಲ್ಲ, ಈ ಅಂಕಲ್ ಆಂಟಿಗಳ ಹಾವಳಿಯೂ ಕೂಡ ಹೆಚ್ಚಾಗೋಗ್ಬಿಟ್ಟಿದೆ. ಅವ್ರ ಮೇಲೆ ಇವ್ರ ಪ್ರೀತಿ, ಇವ್ರ ಮೇಲೆ ಅವ್ರ ಪ್ರೀತಿ, ಅದಾದ ನಂತರ ಏನೋ ಒಂದು ಜಗಳ ಆಗಿಬಿಡುತ್ತೆ, ಅದಾದ ನಂತರ ಕೊಲೆಯಲ್ಲಿ ಅಂತ್ಯ ಆಗೋಗ್ಬಿಡುತ್ತೆ. ಸೊ ಇಷ್ಟರ ಮಟ್ಟಿಗೆ ಒಂದಿಷ್ಟು ಸಮಾಜ ಸಾಗ್ತಾ ಇದೆ ಅನ್ನೋದು, ಎತ್ತ ಸಾಗ್ತಾ ಇದೆ ಸಮಾಜ, ಏನಾಗಿದೆ ಈ ಪಟ್ಟಣಕ್ಕೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ನೋಡೋಣ, ಈಗ ಚಿರಾಗ್ ಚಂದ್ರ ಹಾಸನ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾದಂಥ ತನಿಖೆಯನ್ನು ಮಾಡ್ತಾರೆ, ಏನು ಕತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್.